ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಅವರ ಸಹೋದರ ಪುತ್ರ ಅಂದರೆ ಅವರ ತಮ್ಮನ ಮಗ ಗುರುಚರಣ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ರೀತಿ ಸಿದ್ಧತೆ ಆಗಿದೆ? ಜೊತೆಗೆ ಪಾರ್ಥಿವ ಶರೀರ ಎಷ್ಟೊತ್ತು ಬರುತ್ತೆ? ಪಾರ್ಥಿವ ಶರೀರ ಬಹುಶಃ ಈಗಾಗಲೇ ಬಿಡದಿ ಟೋಲ್ ಹತ್ರ ಇದೆ. ಇನ್ನು 1 ಗಂಟೆಯಲ್ಲಿ ಇಲ್ಲಿಗೆ ಬರುತ್ತೆ. ಅದೇ ಹೇಳಿದ್ನಲ್ಲ, ಹಿಂದೂ ಸಂಪ್ರದಾಯದ ಪ್ರಕಾರ, ಒಕ್ಕಲಿಗರ ಒಂದು ಸಂಪ್ರದಾಯ ಪ್ರಕಾರ ರಾಜ್ಯದ ಏನು ಹೇಳಿದ್ನ ಸ್ಟೇಟ್ ಆನರ್ಸ್ ಕೊಡೋದ್ರ ಮೂಲಕ ಇವತ್ತಿನ ದಿನ ಅಂತ್ಯಕ್ರಿಯೆ ಮಾಡ್ತಾರೆ. ಸರ್, ಎಸ್ ಎಂ ಕೃಷ್ಣ ಅವರು ವರ್ಣರಂಜಿತ ರಾಜಕಾರಣಿ, ನಿಮ್ಮ ದೊಡ್ಡಪ್ಪ. ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಈಗ ನಂದು ಅವ್ರದ್ದು ಒಡನಾಟ ಯಾವ ರೀತಿ ಅಂದರೆ, ಯಾಕೆಂದರೆ ಅವರು ನಮ್ಮ ದೊಡ್ಡಪ್ಪ. ಸೊ ನಾನು ರಾಜಕಾರಣಿ ಆಗೋಕ್ಕಿಂತ ಮುಂಚೆನೂ ಅವರು ನನಗೆ ದೊಡ್ಡಪ್ಪ ಆಗಿದ್ದರು. ಈಗ ನಾವು ರಾಜಕಾರಣ ಎಂಟ್ರಿ ಆದಾದ್ಮೇಲೂ ಕೂಡ ಅವರು ನಮ್ಮ ದೊಡ್ಡಪ್ಪನಾಗೇ ಇದ್ದರು. ಇವತ್ತು ಕೂಡ ಅವರು ನಮ್ಮ ದೊಡ್ಡಪ್ಪನಾಗೇ ಇರ್ತಾರೆ. ಸೊ ಆದ್ದರಿಂದ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆಂತಂದರೆ ಅಪ್ಪ ಮಗನ ಸಂಬಂಧ ಯಾವ ರೀತಿ ಇರ್ತದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಆ ರೀತಿಯೇ ನಮ್ಮ ಸಂಬಂಧ ಇತ್ತು. ಸರ್, ಅವ್ರಿಗೆ ತವರು ಜಿಲ್ಲೆ ಹುಟ್ಟೂರು ಬಗ್ಗೆ ಇದ್ದಂಥ ಪ್ರೀತಿ ಬಗ್ಗೆ ಹೇಳೋದಾದರೆ? ಈಗ ಎಲ್ಲರಿಗೂ ಅಷ್ಟೇ ಹುಟ್ಟೂರು ಅಂತಂದರೆ ಅವರಿಗೆ ವಿಶೇಷವಾದಂಥ ಒಂದು ಪ್ರೀತಿ ಇದ್ದೇ ಇರ್ತದೆ. ಹಾಗೇ ಅವ್ರಿಗೂ ಕೂಡ ತುಂಬ ಸೋಮನಹಳ್ಳಿ ಅಂತಂತಂದರೆ, ಯಾಕೆಂತಂದರೆ ಅವರಿಗೆ ಏನೇ ಆದ್ರೂ ಕೂಡ ಸೋಮನಹಳ್ಳಿ ಬಗ್ಗೆ ಅಷ್ಟು ಅಚ್ಚುಮೆಚ್ಚು. ಈಗ ನೀವು ಈ KDB ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಇದೆಲ್ಲ ಇರ್ಬೋದು, ಅವರು ಯಾಕೆಂತಂದರೆ ಅವ್ರು ಹುಟ್ಟೂರಲ್ಲೇ ಆಗಬೇಕು, ಅವ್ರು ಹುಟ್ಟೂರಲ್ಲಿ ಅಕ್ಕಪಕ್ಕದ ಊರುಗಳಿಗೆ ಎಲ್ಲರಿಗೂ ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇದನ್ನು ಹೆಚ್ಚು ಕಡಿಮೆ 82ರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಶುರು ಮಾಡಿದ್ದು. ಇವತ್ತಿಂದ ನೀವೇ ನಿಮ್ಮ ಕಣ್ಣಾರೆ ಇದೆ ಯಾವ ರೀತಿ ಅದು ಬೆಳೆದಿದೆ ಅಂತ. ಸೊ ಅದೇ ರೀತಿ ಏನು ಅಂತಂದರೆ, ಅವ್ರು ಹುಟ್ಟಿದ ಊರು, ಅವ್ರು ಹುಟ್ಟಿದ ಮನೆ ಬಗ್ಗೆ ಬೇರೆಯವ್ರಿಗೆ ಎಷ್ಟು ಕಾಳಜಿ ಮತ್ತು ಆಸೆ ಇತ್ತೋ ಅಷ್ಟೇ ಕಾಳಜಿ ಮತ್ತು ಪ್ರೀತಿ ತಮ್ಮ ಸ್ವಗ್ರಾಮಕ್ಕೂ ಇತ್ತು. ಸರ್, ಮಂಡ್ಯ ಜನ, ಅವರ ಒಡನಾಟಿಗಳು, ಅವ್ರ ಕಂಡ್ರೆ ಎಷ್ಟು ಪ್ರೀತಿ, ಜೊತೆಗೆ ಈ ಭಾಗದಲ್ಲಿ ಅವ್ರ ಒಡನಾಟಿಗಳು ಜಾಸ್ತಿ. ಈಗ ಏನು ಅಂತಂದರೆ, ಅವರು ಏನೋ 1-2 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿರಲ್ಲ. ಸುದೀರ್ಘ 65 ವರ್ಷಗಳಿಂದ ಅವರು ರಾಜಕಾರಣದಲ್ಲೇ ಇದ್ದವರು. ಸೊ ಅದರಿಂದ ಇವತ್ತಿನ ದಿನ ನೀವೇ ನೋಡ್ಬೋದು ಎಷ್ಟು ಜನ ಅವ್ರನ್ನ ಹೆಸರು ಇಟ್ಕೊಂಡು. ಯಾಕೆಂತಂದರೆ ಇವತ್ತಿನ ದಿನ ನೀವೆಲ್ಲ ಪೇಪರಲ್ಲಿ ಅದರಲ್ಲಿ ನೋಡ್ತೀರಿ ಎಷ್ಟು ಆರ್ಟಿಕಲ್ಲು ಅಂದರೆ, ಒಂದು 4 ಪುಟದಲ್ಲೂ ಕೂಡ ಬರೀ ಅವ್ರದ್ದೇ ಆರ್ಟಿಕಲ್ಲು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾಗ ಯಾವ್ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಅದರಿಂದ ಜನಗಳಿಗೂ ಅನುಕೂಲ ಆಗಿದೆ. ಮತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ್ಯಾವ ಸ್ಕೀಮ್ಗಳು ಕೊಟ್ಟಿದ್ದಾರೆ ಅನ್ನೋದು ಶ್ರೀಶಕ್ತಿ ಆಗಿರ್ಬೋದು, ಅಕ್ಷರದಾಸೋಹ ಆಗಿರ್ಬೋದು, ಶ್ರೀಶಕ್ತಿ ಗುಂಪುಗಳಿಗೆ ಸಹಾಯ ಮಾಡಿದ್ದಾಗಿರ್ಬೋದು. ಸೊ ಅದರಿಂದ ಜನಗಳು ಅವ್ರನ್ನ ಇವತ್ತು ಕೂಡ ಅದೇ ರೀತಿ ಯಾವ ಥರ ಅವರು ಇದ್ದರು ಅದೇ ರೀತಿ ಇವತ್ತೊಂದು ದಿನವೂ ಕೂಡ ಪ್ರೀತಿಸ್ತಾರೆ, ಮುಂದೆನೂ ಅದೇ ಥರ ಪ್ರೀತಿಸ್ತಾ ಇರ್ತಾರೆ. ಸರ್, ರಾಜಕಾರಣದಿಂದ ನಿವೃತ್ತಿ ಆದ ಮೇಲೆ ಒಂದು ಮಂಡ್ಯದ ಬಗ್ಗೆ ಆಗುಹೋಗುಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ರಾ? ಈಗ ಖಂಡಿತವಾಗ್ಲೂ, ಯಾಕೆಂತಂದರೆ ಅವರು ರಾಜಕಾರಣಿ ಆಗಿದ್ದರಿಂದ ನಿವೃತ್ತಿ ಅನ್ನೋದು ರಾಜಕಾರಣಿಗೆ ಯಾವತ್ತೂ ಇಲ್ಲವೇ ಇಲ್ಲ. ಸೊ ಹಂಗಾಗಿ ಖಂಡಿತವಾಗ್ಲೂ ನಾವು ಮನೆಗೆ ಹೋದಾಗ ಈ ಮಂಡ್ಯದಲ್ಲಿ ಏನು ನಡೀತಾ ಇದೆ ಅಂತ ನಮ್ಗೆ ಕೇಳೋರು, ನಾವು ಅದ್ರ ಬಗ್ಗೆ ಹೇಳ್ತಾ ಇರ್ತಿದ್ದೋ, ಮಂಡ್ಯದಲ್ಲಿ ಆಗು ಹೋಗುಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತಿದ್ದೋ. ಸೊ ಹಂಗಾಗಿ ಅವರು ನಮ್ಮ ಹತ್ರನೂ ಕೂಡ ಕೇಳ್ಕೊತಾ ಇರ್ತಿದ್ರು, ಏನು ನಡೀತಾ ಇದೆ ಮಂಡ್ಯ ಜಿಲ್ಲೆ ರಾಜಕಾರಣ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅಂತ ಅವರು ಹೋಗ್ತಾ ಇರ್ತಿದ್ರು. ನಾವು ಅದ್ರ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಬರ್ತಾಯಿದ್ದು. ಅಂತಿಮವಾಗಿ ಚಿತೆಗೆ ಯಾರು ಅಗ್ನಿಸ್ಪರ್ಶ ಮಾಡ್ತಾರೆ? ಈಗ ಅದಕ್ಕಿಂತ ಏನು ಅಂತಂದರೆ, ಈಗ ನಮ್ಮ ಕುಟುಂಬಸ್ಥರು ತೀರ್ಮಾನ ತಗೋತಾರೆ. ಅವರು ಇವರು ಅಂತ ಏನಿಲ್ಲ. ಈಗ ಏನು ಅಂತಂದರೆ, ಈಗ ಕುಟುಂಬದವರು ಯಾವ ಥರ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರನೇ ಎಲ್ಲರೂ ಇರ್ತಾರೆ. ಎಲ್ಲರೂ ಕೂಡ ಈಗ ಅವರು ಹೆಣ್ಮಕ್ಳು ಕೂಡ ಇರ್ತವೆ, ನಾವು ಇರ್ತೀವಿ, ಅವ್ರ ಮೊಮ್ಮಕ್ಕಳು ಕೂಡ ಇರ್ತಾರೆ. ಸೊ ಹಂಗಾಗಿ ಅವರು ಇವರು ಅಂತೆಲ್ಲ ಸಾಮೂಹಿಕವಾಗಿ ಎಲ್ಲ ನೆರವೇರ್ತದೆ. ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಅವರ ಸಹೋದರ ಪುತ್ರ ಅಂದರೆ ಅವರ ತಮ್ಮನ ಮಗ ಗುರುಚರಣ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ರೀತಿ ಸಿದ್ಧತೆ ಆಗಿದೆ? ಜೊತೆಗೆ ಪಾರ್ಥಿವ ಶರೀರ ಎಷ್ಟೊತ್ತು ಬರುತ್ತೆ? ಪಾರ್ಥಿವ ಶರೀರ ಬಹುಶಃ ಈಗಾಗಲೇ ಬಿಡದಿ ಟೋಲ್ ಹತ್ರ ಇದೆ. ಇನ್ನು 1 ಗಂಟೆಯಲ್ಲಿ ಇಲ್ಲಿಗೆ ಬರುತ್ತೆ. ಅದೇ ಹೇಳಿದ್ನಲ್ಲ, ಹಿಂದೂ ಸಂಪ್ರದಾಯದ ಪ್ರಕಾರ, ಒಕ್ಕಲಿಗರ ಒಂದು ಸಂಪ್ರದಾಯ ಪ್ರಕಾರ ರಾಜ್ಯದ ಏನು ಹೇಳಿದ್ನ ಸ್ಟೇಟ್ ಆನರ್ಸ್ ಕೊಡೋದ್ರ ಮೂಲಕ ಇವತ್ತಿನ ದಿನ ಅಂತ್ಯಕ್ರಿಯೆ ಮಾಡ್ತಾರೆ. ಸರ್, ಎಸ್ ಎಂ ಕೃಷ್ಣ ಅವರು ವರ್ಣರಂಜಿತ ರಾಜಕಾರಣಿ, ನಿಮ್ಮ ದೊಡ್ಡಪ್ಪ. ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಈಗ ನಂದು ಅವ್ರದ್ದು ಒಡನಾಟ ಯಾವ ರೀತಿ ಅಂದರೆ, ಯಾಕೆಂದರೆ ಅವರು ನಮ್ಮ ದೊಡ್ಡಪ್ಪ. ಸೊ ನಾನು ರಾಜಕಾರಣಿ ಆಗೋಕ್ಕಿಂತ ಮುಂಚೆನೂ ಅವರು ನನಗೆ ದೊಡ್ಡಪ್ಪ ಆಗಿದ್ದರು.
ಈಗ ನಾವು ರಾಜಕಾರಣ ಎಂಟ್ರಿ ಆದಾದ್ಮೇಲೂ ಕೂಡ ಅವರು ನಮ್ಮ ದೊಡ್ಡಪ್ಪನಾಗೇ ಇದ್ದರು, ಇವತ್ತು ಕೂಡ ಅವರು ನಮ್ಮ ದೊಡ್ಡಪ್ಪನಾಗೇ ಇರ್ತಾರೆ. ಸೊ ಆದ್ದರಿಂದ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆಂತಂದರೆ ಅಪ್ಪ ಮಗನ ಸಂಬಂಧ ಯಾವ ರೀತಿ ಇರ್ತದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಆ ರೀತಿಯೇ ನಮ್ಮ ಸಂಬಂಧ ಇತ್ತು. ಸರ್ ಅವ್ರಿಗೆ ತವರು ಜಿಲ್ಲೆ ಹುಟ್ಟೂರು ಬಗ್ಗೆ ಇದ್ದಂಥ ಪ್ರೀತಿ ಬಗ್ಗೆ ಹೇಳೋದಾದ್ರೆ? ಈಗ ಎಲ್ಲರಿಗೂ ಅಷ್ಟೇ ಹುಟ್ಟೂರು ಅಂತಂದರೆ ಅವರಿಗೆ ವಿಶೇಷವಾದಂಥ ಒಂದು ಪ್ರೀತಿ ಇದ್ದೇ ಇರ್ತದೆ. ಹಾಗೇ ಅವ್ರಿಗೂ ಕೂಡ ತುಂಬ ಸೋಮನಹಳ್ಳಿ ಅಂತಂತಂದರೆ, ಯಾಕೆಂತಂದರೆ ಅವರಿಗೆ ಏನೇ ಆದ್ರೂ ಕೂಡ ಸೋಮನಹಳ್ಳಿ ಬಗ್ಗೆ ಅಷ್ಟು ಅಚ್ಚುಮೆಚ್ಚು. ಈಗ ನೀವು ಈ KDB ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಇದೆಲ್ಲ ಇರ್ಬೋದು, ಅವರು ಯಾಕೆಂತಂದರೆ ಅವ್ರು ಹುಟ್ಟೂರಲ್ಲೇ ಆಗಬೇಕು, ಅವ್ರು ಹುಟ್ಟೂರಲ್ಲಿ ಅಕ್ಕಪಕ್ಕದ ಊರುಗಳಿಗೆ ಎಲ್ಲರಿಗೂ ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇದನ್ನು ಹೆಚ್ಚು ಕಡಿಮೆ 82ರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಶುರು ಮಾಡಿದ್ದು. ಇವತ್ತಿಂದ ನೀವೇ ನಿಮ್ಮ ಕಣ್ಣಾರೆ ಇದೆ ಯಾವ ರೀತಿ ಅದು ಬೆಳೆದಿದೆ ಅಂತ. ಸೊ ಅದೇ ರೀತಿ ಏನು ಅಂತಂದರೆ ಅವ್ರು ಹುಟ್ಟಿದ ಊರು, ಅವ್ರು ಹುಟ್ಟಿದ ಮನೆ ಬಗ್ಗೆ ಬೇರೆಯವ್ರಿಗೆ ಎಷ್ಟು ಕಾಳಜಿ ಮತ್ತು ಆಸೆ ಇತ್ತೋ ಅಷ್ಟೇ ಕಾಳಜಿ ಮತ್ತು ಪ್ರೀತಿ ತಮ್ಮ ಸ್ವಗ್ರಾಮಕ್ಕೂ ಇತ್ತು. ಸರ್ ಮಂಡ್ಯ ಜನ, ಅವರ ಒಡನಾಟಿಗಳು, ಅವ್ರ ಕಂಡ್ರೆ ಎಷ್ಟು ಪ್ರೀತಿ, ಜೊತೆಗೆ ಈ ಭಾಗದಲ್ಲಿ ಅವ್ರ ಒಡನಾಟಿಗಳು ಜಾಸ್ತಿ. ಈಗ ಏನು ಅಂತಂದರೆ ಅವರು ಏನೋ 1-2 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿರಲ್ಲ, ಸುದೀರ್ಘ 65 ವರ್ಷಗಳಿಂದ ಅವರು ರಾಜಕಾರಣದಲ್ಲೇ ಇದ್ದವರು. ಸೊ ಅದರಿಂದ ಇವತ್ತಿನ ದಿನ ನೀವೇ ನೋಡ್ಬೋದು ಎಷ್ಟು ಜನ ಅವ್ರನ್ನ ಹೆಸರು ಇಟ್ಕೊಂಡು. ಯಾಕೆಂತಂದರೆ ಇವತ್ತಿನ ದಿನ ನೀವೆಲ್ಲ ಪೇಪರಲ್ಲಿ ಅದರಲ್ಲಿ ನೋಡ್ತೀರಿ ಎಷ್ಟು ಆರ್ಟಿಕಲ್ಲು ಅಂದರೆ ಒಂದು 4 ಪುಟದಲ್ಲೂ ಕೂಡ ಬರೀ ಅವ್ರದ್ದೇ ಆರ್ಟಿಕಲ್ಲು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾಗ ಯಾವ್ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಅದರಿಂದ ಜನಗಳಿಗೂ ಅನುಕೂಲ ಆಗಿದೆ. ಮತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ್ಯಾವ ಸ್ಕೀಮ್ಗಳು ಕೊಟ್ಟಿದ್ದಾರೆ ಅನ್ನೋದು ಶ್ರೀಶಕ್ತಿ ಆಗಿರ್ಬೋದು, ಅಕ್ಷರದಾಸೋಹ ಆಗಿರ್ಬೋದು, ಶ್ರೀಶಕ್ತಿ ಗುಂಪುಗಳಿಗೆ ಸಹಾಯ ಮಾಡಿದ್ದಾಗಿರ್ಬೋದು. ಸೊ ಅದರಿಂದ ಜನಗಳು ಅವ್ರನ್ನ ಇವತ್ತು ಕೂಡ ಅದೇ ರೀತಿ ಯಾವ ಥರ ಅವರು ಇದ್ದರು ಅದೇ ರೀತಿ ಇವತ್ತೊಂದು ದಿನವೂ ಕೂಡ ಪ್ರೀತಿಸ್ತಾರೆ, ಮುಂದೆನೂ ಅದೇ ಥರ ಪ್ರೀತಿಸ್ತಾ ಇರ್ತಾರೆ. ಸರ್ ರಾಜಕಾರಣದಿಂದ ನಿವೃತ್ತಿ ಆದ ಮೇಲೆ ಒಂದು ಮಂಡ್ಯದ ಬಗ್ಗೆ ಆಗುಹೋಗುಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ರಾ? ಈಗ ಖಂಡಿತವಾಗ್ಲೂ, ಯಾಕೆಂತಂದರೆ ಅವರು ರಾಜಕಾರಣಿ ಆಗಿದ್ದರಿಂದ ನಿವೃತ್ತಿ ಅನ್ನೋದು ರಾಜಕಾರಣಿಗೆ ಯಾವತ್ತೂ ಇಲ್ಲವೇ ಇಲ್ಲ. ಸೊ ಹಂಗಾಗಿ ಖಂಡಿತವಾಗ್ಲೂ ನಾವು ಮನೆಗೆ ಹೋದಾಗ ಈ ಮಂಡ್ಯದಲ್ಲಿ ಏನು ನಡೀತಾ ಇದೆ ಅಂತ ನಮ್ಗೆ ಕೇಳೋರು, ನಾವು ಅದ್ರ ಬಗ್ಗೆ ಹೇಳ್ತಾ ಇರ್ತಿದ್ದೋ, ಮಂಡ್ಯದಲ್ಲಿ ಆಗು ಹೋಗುಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತಿದ್ದೋ. ಸೊ ಹಂಗಾಗಿ ಅವರು ನಮ್ಮ ಹತ್ರನೂ ಕೂಡ ಕೇಳ್ಕೊತಾ ಇರ್ತಿದ್ರು, ಏನು ನಡೀತಾ ಇದೆ ಮಂಡ್ಯ ಜಿಲ್ಲೆ ರಾಜಕಾರಣ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅಂತ ಅವರು ಹೋಗ್ತಾ ಇರ್ತಿದ್ರು. ನಾವು ಅದ್ರ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡ್ಕೊ ಬರ್ತಾಯಿದ್ದು. ಅಂತಿಮವಾಗಿ ಚಿತೆಗೆ ಯಾರು ಅಗ್ನಿಸ್ಪರ್ಶ ಮಾಡ್ತಾರೆ? ಈಗ ಅದಕ್ಕಿಂತ ಏನು ಅಂತಂದರೆ, ಈಗ ನಮ್ಮ ಕುಟುಂಬಸ್ಥರು ತೀರ್ಮಾನ ತಗೋತಾರೆ. ಅವರು ಇವರು ಅಂತ ಏನಿಲ್ಲ. ಈಗ ಏನು ಅಂತಂದರೆ, ಈಗ ಕುಟುಂಬದವರು ಯಾವ ಥರ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರನೇ ಎಲ್ಲರೂ ಇರ್ತಾರೆ. ಎಲ್ಲರೂ ಕೂಡ ಈಗ ಅವರು ಹೆಣ್ಮಕ್ಳು ಕೂಡ ಇರ್ತವೆ, ನಾವು ಇರ್ತೀವಿ, ಅವ್ರ ಮೊಮ್ಮಕ್ಕಳು ಕೂಡ ಇರ್ತಾರೆ. ಸೊ ಹಂಗಾಗಿ ಅವರು ಇವರು ಅಂತೆಲ್ಲ ಸಾಮೂಹಿಕವಾಗಿ ಎಲ್ಲ ನೆರವೇರ್ತದೆ.